ನಮಸ್ಕಾರ. ನಾನು ನಿಮ್ಮ ವೀಣಾ ಹೇಮಂತ್ಕರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ತೋರಿಸ್ತಾ ಇದ್ದೀರಂದರೆ, ಇದು ಈ ಹೇರ್ ಆಯಿಲ್ ಹೇಗೆ ಆಯುರ್ವೇದಿಕ್ ಆಗಿ ನಮ್ಮ ಪಾಟ್ಗಳಲ್ಲೇ ಬೆಳೆಸ್ಕೊಂಡು ಯಾವ ರೀತಿ ಮಾಡ್ಕೊಬೋದು ಒಂದು ಹೇರ್ ಆಯಿಲ್ ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ, ನೀವು ಸಹ ಇದನ್ನು ಉಪಯೋಗ ಮಾಡಿ ನಿಮ್ಮ ಕೂದಲಿನ ಆರೈಕೆಯನ್ನು ಮಾಡ್ಕೊಬೋದು. ಒಂದೆಲಗ, ಆಮೇಲೆ ಭೃಂಗರಾಜ್, ಮತ್ತು ಅಲೋವೆರಾ, ಕರಿಬೇವಿನ ಸೊಪ್ಪು, ತುಳಸಿ ಎಲೆಗಳು, ಮತ್ತು ಇದೆಲ್ಲವನ್ನು ಚೆನ್ನಾಗಿ ತೊಳೆದು ಒಂದು ಹಾರಲಿಕ್ಕೆ ಇಟ್ಬಿಟ್ಟು ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಟಾದಮೇಲೆ ಅದು ಎಳ್ಳೆಣ್ಣೆಯಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ರೆಮಿಡಿ ಮುಖ್ಯವಾಗಿರೋದು, ಎಲ್ಲರಿಗೂ ಗೊತ್ತೇ ಇದೆ, ಮೆಂತೆಕಾಳು ಹಾಗೆ ಕಪ್ಪು ಜೀರಿಗೆಯನ್ನು ಸಹ ತೊಗೊಂಡಿದ್ದೀನಿ. ಇದಕ್ಕೆ ವಿಶೇಷವಾಗಿ ನಾನು ಎಳ್ಳೆಣ್ಣೆಯನ್ನು ಬಳಸ್ತಾ ಇದ್ದೀನಿ. ಎಳ್ಳೆಣ್ಣೆ ನಿಮಗೆ ಸೆಟ್ ಆಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆಯನ್ನು ಸಹ ಯೂಸ್ ಮಾಡ್ಬೋದು, ಕೋಕೋನಟ್ ಆಯಿಲು ಯೂಸ್ ಮಾಡ್ಬೋದು, ಇಲ್ಲ ಹರಳೆಣ್ಣೆಯಲ್ಲೂ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಯಾವ ರೀತಿಯ ನೀವು ಎಣ್ಣೆ ಕೂದಲಿಗೆ ಬಳಸ್ತೀರಾ ಅದಕ್ಕೆಲ್ಲ ಇದೆಲ್ಲವನ್ನು ಹಾಕಿಬಿಟ್ಟು ನೀವು ಸಹ ಇದಕ್ಕೆ ಬಳಸ್ಕೊಬೋದು. ನಾನು ಇವಾಗ ನೋಡಿ 200 ಗ್ರಾಮ್ ಅಷ್ಟು ನಾನು ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಬೋದು. 200 ಗ್ರಾಮ್ ಎಣ್ಣೆಗೆ ನಾನು ಸಾಸಿವೆನೂ ಸಹ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಹಾಗೆ ಇದು ನೋಡಿ, ಮೆಂತೆ ಕಾಳುಗಳು ಹಾಗೆ ಕಪ್ಪು ಜೀರಿಗೆಯನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಅದರಲ್ಲಿರುವ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಅದು ಕೂದಲಿಗೆ ನಮಗೆ ಒಳ್ಳೆ ಬೆಳವಣಿಗೆಗಾಗಲಿ, ಕಪ್ಪಾಗುವಕ್ಕೆ ಆಗಿರಲಿ, ಒಂದು ಡ್ಯಾಂಡ್ರಫ್ಗೆ ಆಗಿರಲಿ, ಎಲ್ಲದಕ್ಕೂ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದು ಒಂದು ಒಳ್ಳೆಯ ರೆಮಿಡಿ ಆಗಿದೆ. ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಹಾಗೆಯೇ ಸುಮ್ಮನೆ ಒಂದು ಕೋಕೋನಟ್ ಆಯಿಲ್ ಸುಮ್ಮನೆ ಹಚ್ಚೋದ್ರಿಂದ ಏನೂ ಈಗಿನ ಒಂದು ಕೆಮಿಕಲ್ ಯುಕ್ತ ಇದರಲ್ಲಿ ಏನೂ ಯೂಸ್ ಇಲ್ಲ. ಈ ಥರ ಎಲ್ಲ ಆಯುರ್ವೇದಿಕ್ಕಿರುವ ಒಂದು ಅಂಶಗಳನ್ನೆಲ್ಲ ಸೇರಿ ಒಂದು ಆಯಿಲನ್ನು ಹಚ್ಚೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಹಾಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಇದು ವಾರಕ್ಕೆ 2-3 ಸಲ ಆದರೂ ಹಾಕ್ಕೊಂಬಿಟ್ಟು ನೀವು ನಾಳೆ ಸ್ನಾನ ಮಾಡ್ತೀವಿ ತಲೆಗೆ ಅಂದರೆ ಇವತ್ತೆಲ್ಲ ಚೆನ್ನಾಗಿ ನೈಟಿಗೆ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಯನ್ನು ಮಸಾಜ್ ಹಾಕಿ ನೆಕ್ಸ್ಟ್ ಡೇ ನೀವು ಅದನ್ನು ತಲೆಯಲ್ಲಿ ಸ್ನಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ಕಾಣ್ಬೋದಾಗಿದೆ. ಈಗಿನ ಒಂದು ಕೆಮಿಕಲ್ ಯುಕ್ತ ಒಂದು ವಾತಾವರಣದಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಇವಾಗ ಚಿಕ್ಕ ಮಕ್ಕಳಿಗೆ ಸಹ ಬಿಳಿ ಕೂದಲು ಆಗಲಿ, ತುಂಬ ಕೂದಲುಗಳು ಉದುರೋದಾಗಲಿ, ತುಂಬ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಲ್ವಾ. ಅದಕ್ಕೆ ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ನೋಡಿ, ಎಲ್ಲ ಅಂಶಗಳು ಆ ಎಣ್ಣೆಯಲ್ಲಿ ಬಿಟ್ಕೊಡುವಾಗ ನಾವು ಚೆನ್ನಾಗಿ ತಣ್ಣಗಾದಮೇಲೆ ಅದನ್ನು ಒಂದು ಬಾಟಲಿನಲ್ಲಿ ಸೋಸಿ ಇಟ್ಕೊಂಡ್ರೆ ನಮ್ಮ ಒಳ್ಳೆಯ ಒಂದು ಆಯಿಲ್ ರೆಡಿ ಆಗುತ್ತೆ. ಹಾಗೆ ನೀವು ಸಹ ಯೂಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋ ಮುಖಾಂತರ ನನಗೆ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಚೆನ್ನಾಗಿ ಇದರ ಎಲ್ಲ ಅಂಶಗಳು ಸಹ ಬಿಟ್ಕೊಂಡು ನಮ್ಮ ಎಣ್ಣೆ ಇದು ರೆಡಿಯಾಗಿದೆ. ಹಾಗೆ ತಣ್ಣಗಾದಮೇಲೆ ಸೋಸಿಬಿಟ್ಟು ಒಂದು ಬಾಟ್ಲಲ್ಲಿ ಹಾಕ್ಕೊಂಬಿಟ್ಟು ನಾವು ಯೂಸ್ ಮಾಡ್ತಾ ಬಂದರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆ ಇದು ಸಣ್ಣ ಮಕ್ಕಳಿಗೂ ಸಹ ಹಾಕ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಯಾವುದೇ ತರಹದ ಇರೋದಿಲ್ಲ. ಇದೆಲ್ಲ ಆಯುರ್ವೇದಿಕ್ ಪ್ರಕಾರವಾಗಿರುವ ಎಲೆಗಳನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟು ಯಾವುದೇ ರೀತಿ ಆಗೋದಿಲ್ಲ. ಹಾಗೆ ಸ್ಕೂಲ್ ಮಕ್ಕಳಿಗೂ ಸಹ ಇದನ್ನು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ರೆಡಿಯಾಗಿರುತ್ತೆ ನಮ್ಮ ಆಯಿಲ್. ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.